ಮನೆ ಮಾತ್ರ ಹಂಗೆ ವರ್ಷದ ಬೆಳಗ್ಗೊಮ್ಮೆ ಸಂಜೆಗೊಮ್ಮೆ ಮಧ್ಯಾಹ್ನೊಮ್ಮೆ ಅದಕ್ಕೆ ಒರೆಸ್ತೇನೆ. ಹಾಂ ಟೈಲ್ಸನ್ನು ಮಸ್ತ್ ವೈಟ್ ಅದಾವು. ಸ್ವಲ್ಪ ಏನರ ಬಿತ್ತು ಅಂತ ಹೇಳಿದ್ರೆ, ಏನರ ರಾಡಿ ಗಿಡಿ ಆತ ಅಂತ ಹೇಳಿದ್ರೆ, ಧೂಳು ಬಿತ್ತು ಅಂತ ಹೇಳಿದ್ರೆ ಎದ್ದು ಕಾಣ್ತೈತೆ. ಹಿಂಗಾಗಿ ವರ್ಷದ್ದೇನೆ. ಆಮ್ಯಾಗ ಮನೆ ಕ್ಲೀನ್ ಇರ್ಬೇಕಲ್ಲ, ಅಂದ್ರೆ ಚಲೋ ಇರ್ತೈತಿ. ಮನೆ ಕ್ಲೀನ್ ಇರ್ಬೇಕು, ನೋಡಕ್ಕೆ ನೀಟ್ ಇರ್ಬೇಕು, ಕ್ಲೀನ್ ಇರ್ಬೇಕು. ಸುಮ್ಮನೆ ಫ್ರಿಜ್ ಒರೆಸ್ಬೇಕು ನೋಡಿದಾನೆ. ಇಂದಿನ ಕೆಲಸ ಮಾಡಿ ಒಂದು ಚಲೋ ಅರಿವಿ ತೊಗೊಂಡು ನಾವು ಒರೆಸ್ತಂತ ಇದ್ದಾನೆ ಈಗ ನೀಟಾಗಿ ಕ್ಲೀನಾಗಿ ಕಾಣೋಣ. ಹೌದು, ಆದ ಕಲ್ಲಿ ಇಡ್ತಾರೆ, ಆದ ಕಲ್ಲಿ ಜಗ್ತಾರೆ, ಆದ ಕಲ್ಲಿ ಡೋರ್ಗೆಲ್ಲ ಮುಡ್ತಾರಲ್ಲ, ಅದು ಕೈಯಾಗಿನ ರಾಡಿ ಎಲ್ಲ ಅದಕ್ಕೆ ಹತ್ತೈತಿ. ಆಮ್ಯಾಗ ಅದ ಶೈನಿಂಗ್ ಐತಲ್ಲ, ಅದಕ್ಕೆ ಸ್ವಲ್ಪ ಏನಾರ ಧೂಳು ಕೈಲಿ ಮುಟ್ಟಿದ್ರು ಅಂತ ಹೇಳಿದ್ರೆ ಅದ್ರ ಮ್ಯಾಗ ಕಲ್ಲಿ ಲಘು ಬೀಳ್ತಾವ. ಸರಿ ಹೊಸ್ತಂದಿರಿ ಬಂದೀನಿ. ಮಸ್ತ್ ಆತ್ ನೋಡ್ರಿ, ಕ್ಲೀನ್ ಆತ್ ನೋಡ್ರಿ ಫ್ರಿಜ್. ಹೊಸಾದಂಗೆ ಆತ, ಹೊಸದ ಬಿಡು ಇದೆ. ಆದ್ರೆ ಈಗ ತಂದಾರ ಶೋರೂಮ್ ನಿಂತ್ರ ನಂಗೆ ಆತ. ಅಂದ್ರೆ ಹೇಗದ ಗೊತ್ತನ, ಒಳಗೆ ಖಜೂರ ಅದಾವು, ಎಲ್ಲ ಅದಾವು. ಅಂದ್ರೆ ಜಿಬಿ ಪದಾರ್ಥ ಅದಾವಲ್ಲ, ಏನ್ ಮಾಡ್ತಾರ ತಕೊಂತಾರ, ಹಿಂಗೆ ಹಿಡಿತಾರ ಮುಚ್ಚಿಬಿಡ್ತಾರೆ, ಹಿಂಗೆ ಹಿಡಿತಾರ ಮುಚ್ಚಿಬಿಡ್ತಾರೆ. ಹೌದು, ಹಿಂಗಾಗಿ ಕಲಿ ಬೀಳ್ತಾವೆ. ಅಲ್ಲಿ ಮ್ಯಾಲೆ ಒಂದು ಸ್ವಲ್ಪ ಉರಸ್ರಿ, ಮ್ಯಾಲೆ ಧೂಳು ಐತೆ ನೋಡಿ. ರಂಜಾನ್ಗೆ ಹೆಂಗಿದ್ರೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಬೇಕು. ಹಂಗೆ ಎಲ್ಲ ಇದನ್ನ ಧೂಳ ಹೊಡೆದ ಎಲ್ಲ ಹಂಗೆ ಒರೆಸ್ಕೊಂಬ. ಆತು ಬಿಡು, ಕ್ಲೀನ್ ಆಗಿ ಮಸ್ತ್ ಆತು. ನೀವು ಡ್ರೆಸ್ ತೊಗೊಂಬಂದು ಒಂದು ತಿಂಗಳ ಮ್ಯಾಗ ಬಂದ್ರೆ ಇನ್ನೊಂದು ಯಾವಾಗ ಹಾಕ್ತೀವಿ ಇವನೇ ಫಿಟ್ಟಿಂಗ್ ಮಾಡಿಸ್ಬೇಕನ. ಫಿಟ್ಟಿಂಗ್ ಮಾಡಿಸ್ಬೇಕು. ನೀನು ನೋಡಿದ್ರೆ ಗೆಡ್ಡೆ ಐತಿ, ಡ್ರೆಸ್ ನೋಡಿದ್ರೆ ಉದ್ದ ಆಗತ್ತಾವು, ಅದನ್ನು ಕಟ್ ಮಾಡಿಸ್ಬೇಕು, ನೀನು ಉದ್ದ ಮಾಡಿಸ್ಬೇಕು, ಗೊತ್ತಾಗೋದು ನನಗೆ. ನೀನು ಗೆದ್ಗ ಬರೋಬ್ಬರದಿ ಗೆದ್ದೇನೇ ಇದೆ, ಡ್ರೆಸ್ಸಾಗಿ ಕಟ್ ಮಾಡಿ ಸೊಂದ ಮಾಡಿಸೋಂತದ. ನೀನು ಸೈಜಾಗ ಗೊತ್ತಾಗಲ್ದೆ ಎಮ್ ಆಯಿತು ಎಲ್ಲಾಯ್ತು ಅಂತೇಳಿ. ಇನ್ನು JKL ಎಮ್ ಆಯಿತು. ನೋಡು ನಡಿ, ನಮ್ಮ ಹೆಸರನ್ನ ಕೇಳೋಣ. ಫಿಟ್ಟಿಂಗ್ ಲೆಂತಿಂಗ್ ಸ್ವಲ್ಪ ಮಾಡಿಕೊಡುವ ಅಂಥೇಳಿ. ಹೌದಲ್ಲ ತಮ್ಮನ, ಏನು ಮೊಟು ಪತ್ಲ ಹಚ್ಚಿ? ಮೊಟು ಪತ್ಲ ಅಂತ ಭಾಳ ಇದು ಬಿಡು. ನಾವು ತಳಗಿ ಮನೆಗಿದ್ದಾಗ ಆಸಿಫಯ್ಯ ಊಟ ಮಾಡೋ ಮುಂದೆ ಹಚ್ಕೊಂಡು ಕುಂದಿರ್ತದ್ನ, ಅವನ ಜೋಡಿ ನಾವು ನೋಡ್ತಿದ್ವಿ. ಅದು ಸಂಡೆಕೊಮ್ಮೆ ಮತ್ತು ಶನಿವಾರ ಬೇರೆ ಬೇರೆ ಇದು ಇರ್ತದ ಎಪಿಸೋಡ್. ಅವ್ರ ಜಂಗಲಿಗೆ ಹೋದಂಗ, ಅಲ್ಲಿ ಉಳ್ಕೊಂಡಂಗ, ಅದೆಲ್ಲ ಇರ್ತದೆ. ಭಾಳ ಇಂಟ್ರೆಸ್ಟ್ ಬರ್ತದೆ ನೋಡಿ ಇದು ನೋಡಕ್ಕೆ. ರೋಜಾ ಇಫ್ತಾರಿಗೆ ಇವತ್ತು ಸ್ಪೆಷಲಾಗಿ ಸ್ವೀಟ್ ಮಾಡೀನಿ. ಅದು ಏನು ಸ್ವೀಟ್ ಅಂತಂದು ಹೇಳಿ ಹೇಳ್ತೀನಿ ರೀ ಆಮೇಲೆ. ಈಗ ಸಾನಿಯಾನು ಬಂದಾಳ, ತಮ್ಮನ್ನೂ ಬಂದಾಳ. ತಮ್ಮನ್ನ ಅಂತೂ 3:30ಗೆ ಬರ್ತಾಳೆ ಬಿಡ್ರೆ. ಸಾನಿಯಾ ಈಗ ಜಸ್ಟ್ ಬಂದಾಳ, ಕುತ್ಕೊಂಡಾಳು ಇಲ್ಲಿ ಮ್ಯಾಲೆ ಹತ್ತಿ ಬರೋದ್ರಾಗಂದ್ರೆ ರಗಡಕತ್ತೆ. ಎದ್ದಾಳ ಮ್ಯಾಲೆ, ಬಟ್ ಗಲೀಜಕ್ಕೆ ಹೋಗ್ಯಾಳ ಮ್ಯಾಲೆ. ಸಾನಿಯಾ ಹೆಂಗಾದ್ವು ಎಕ್ಸಾಮ್ ಇವತ್ತು? ಚಲೋ ಆದ್ವಾ? ಡ್ರೆಸ್ ಚೇಂಜ್ ಮಾಡೋಗಿ. ಆಗಲ ಟೈಮ್ ಎಷ್ಟಾಗೈತೆ ಅಂತ ಹೇಳಿದ್ರೆ 6:10 ಆಗೈತೆ. ನೀ ಎಲ್ಲ ಅದನ್ನು ರೆಡಿ ಮಾಡ್ಕೋ. ಸಾನಿಯಾಗ ಇಷ್ಟ ಅಂತೇಳಿ ಇವತ್ತು ರೆಸಿಪಿ ಮಾಡಿ, ಸ್ವೀಟ್ ರೆಸಿಪಿ. ಸಾನಿಯಾ ಏನು ಸಂಬಂಧ, ಮಸ್ತ್ ರೆಸಿಪಿ ಐತಿ. ಮಲೈ ಮಾರ್ಕೆ ಅಂತೇಳಿ. ಮಲೈ ಮಾರ್ಕೆ, ಅದು ಡಬಲ್ ಮಲೈ. ಮಲೈ ಮಾರ್ಕೆ ನೀ ನೋಡಿದ್ರೆ ಏನಂತ ನೀನು? ಚಿರಾಕ ನಾ ಹಚ್ತೀನಿ ತಡಿ. ನಾನು ಊದ ಅದನ್ನ ಹಾಕ್ತೀನಿ ತಡಿಮ್ಮ. ನಾ ಏನು ಹೇಳತ್ತೀನಿ, ನಾ ಹೇಳೋದು ಅಷ್ಟೇ ಕೇಳ್ಬೇಕ. ನೋಡಿದೆ ಅದು ಹಿಂಗೆ ಚಮಚ ತಗೊಂಡು ಹಿಂಗೆ ಗ್ಯಾಸ್ ನೋಡು. ವಾಸನೆ ಬರ ತಡಿ ತಮ್ಮನ, ಹೇಳೋದಷ್ಟು ಅಷ್ಟ ಕೇಳ್ಬೇಕ. ಇನ್ನೂ ಕಸ ಹೊಡೆದಿಲ್ಲ, ಈಗ ನಾ ಕಸ ಹೊಡಿತೇನೆ, ಸುಮ್ಮನೆ ಕುಂದ್ಬೇಕ. ಟೈಮ್ ಅಂತೂ ಆಗೈತಿ. ಈಗ ಇಲ್ಲಿ ಸಾನಿಯಾ ವೇಟಿಂಗ್ ಮಾಡತ್ತಾಳೆ. ಇನ್ನೊಂದು 3 ನಿಮಿಷ ಆಗೋದು. ತಳಗೆಲ್ಲ ರುಜಾ ಅದಾರಲ್ಲಿ ಅವ್ರಿಗೇನ ಈಗ. ಅಲ್ಲೇ ಬೆಳಿತವ, ಅವ್ರಲ್ಲೇ ಬಿಡಲಿ, ನಾವಿಲ್ಲೇ ಬಿಡೋಣ. ತಮ್ಮನ್ನ ನೀ ಇಲ್ಲೇ ಬಿಡ. ಈಗೆಲ್ಲರದು ಊಟ ಆತ.
ಊಟ ಆದಮೇಲೆ ನನ್ನ ಮಕ್ಕಳು ಭಾಳ ದಿನ ಆದಮೇಲೆ ಐಸ್ ಕ್ರೀಮ್ ಕೇಳತ್ತಾರೆ. ಯಾಕೆ ಐಸ್ ಕ್ರೀಮ್ ತಿನ್ನಂಗಾಯ್ತು ಅಂತ ಅವರಿಗೆ. ಸೊ ಹಂಗಾಗಿ ಈಗ ಅವ್ರಿಗೆ ಅಂಗಡಿ ಕರ್ಕೊಂಡೋಗ್ತೀವಿ, ಹೋಗಿ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಕರ್ಕೊಂಬರ್ತೀವಿ. ಹಂಗೆ ಕೇಳಂಗಿಲ್ಲ ಅವ್ರು ಏನು, ಯಾಕೆ ಇವತ್ತು ಬಾಯ್ ಬಿಟ್ಟು ತಮ್ಮಡಿ ತಾವ ಕೇಳ್ಯಾರ, ನಮಗೆ ಇಲ್ಲ ಅನ್ನೋಂಥ ಇದನ್ನ ಬರೋಂಗಿಲ್ಲ. ಕೇಳ್ಯಾರ್ರಿ ಅಂತಂದು ಹೇಳಿ ನಮ್ಮ ಮನೆಯವರ ನಡಿ ಹೋಗಿ ತಿನ್ನಿಸ್ಕೊಂಬರೋಣ ಅಂದ್ರೆ ಈಗ ಅಲ್ಲಿ ಹೊಂಟೀವಿ. ಎಲ್ಲಿ ಹೋಗಂತ ತತ್ತೆ ಅಂಗಡಿಗೆ. ಲಗು ಲಗು ಸಾನಿಯ ಲಗು ಲಗು ಬರ್ಬೇಕ, ಮತ್ತೆ ಇಲ್ಲ ತಂದ್ರೆ ಅಂಗಡಿ ಮುಸ್ತದ. ತಮ್ಮನ ಬಾಯಲ್ಲಿ ಚಪ್ಪಲ್ ಹಾಕೊಂಡು ರೆಡಿ ಆಗ. ಇವು ಹೊಸ ಲೈಟ್ ಒಂದ್ಸಲ ಹತ್ತ ಸನಿ ಒಂದ್ಸಲ ಹತ್ತಂಗ ಇಲ್ಲ ನೋಡಿ. ಯಾವಾಗ ಹತ್ತಿದ್ವ? ಮೊನ್ನೆ ಹತ್ತಿದ್ದು. ಅವತ್ತು ನಾವು ಹುಬ್ಳಿಗೆ ಹೋಗಿ ಬರೋ ಮುಂದೆ ಹತ್ತಿದ್ದಿಲ್ರಿ ಅವತ್ತೆ. ಅವತ್ತು ಅನ್ಕೊಂತ ಬಂದಿದ್ದು ನೋಡಿ ನಾನು, ಹತ್ತೆ ನೋಡ್ರಿ ಲೈಟ್ ಅಂತಂದು ಹೇಳಿ. ಅವತ್ತು ಮಂದಿಗೆ ತೋರಿಸಿದ್ರು ಅವ್ರೆ ಹೆಂಗೆ ಹಚ್ತೇವೆ ಅಂತೇಳಿ. ಈಗ ನೋಡಿ ಬಂದಾಗೈತೆ, ಎಷ್ಟು ಚಂದ ಕಾಣಕತ್ತೈತೆ ಅವತ್ತು ರೋಡ್ ಫುಲ್ ಬೆಳಕು ಬೆಳಕು ಅದಕ್ಕೆ ಮಾಡ್ರದ ನೋಡ್ರಿ ಬೆಳಕಾಗ ಚಂದ ಕಾಣಕತ್ತೈತೆ ಅಂತ ಹೇಳಿ. ದೃಷ್ಟಿ ಹಾಕತ್ತಲ್ಲ. ಏ ನಿಮ್ಮ ಏನು ಸೇಮ್ ಇರ್ತ ಮಾತು, ಸ್ವಲ್ಪ ಮಿಸ್ಟೇಕ್ ಇರಂಗಿಲ್ಲ. ಹೆಂಗೈತೆ ಅಂತ ಹೇಳಿದ್ರೆ ನಮ್ಮ ನಾನಿ ಇದ್ರಲ್ಲ ಸೇಮ್ ಅವ್ರ ಹಂಗ ನಮ್ಮ ಮಮ್ಮಿ ಇದ್ದಾರೆ, ಮತ್ತು ನಮ್ಮ ನಾನ ಇದ್ರಲ್ಲ ಸೇಮ್ ಅವ್ರ ಹಂಗ ನಮ್ಮ ಕಾದ್ರ ಮಾಮ ಅದ ಅಂತ್ರಿ. ಫೋಟೋ ತೋರಿಸ್ತಾರೆ ಬೇಕಾದ್ರೆ ಆಮೇಲೆ ನಿಮ್ಗೆ. ಹೌದಿಲ್ಲ ಮಮ್ಮಿ? ಸೇಮ್ ನಮ್ಮ ತಮ್ಮ ಹೆಂಗ ನೋಡಿ ಸೇಮ್ ಹಂಗೈತ್ರ ನಮ್ಮ ಪಪ್ಪ. ನಾನು ಸೇಮ್ ನಮ್ಮ ಮಮ್ಮಿ ಗತೆ ಅದೇನಂತ. ನಾ ಇನ್ನೂ ಸ್ವಲ್ಪ ಕಪ್ಪಾಕಿನಂತ ಅಷ್ಟು ವೈಟ್ ಇದ್ರಂತ ಮಮ್ಮಿ. ಯಾರಂದ್ರೆ ನೀವು ಐತದೆ ಅಂತ ಹೇಳಿ? ಯಾರಂದ್ರೆ ನನ್ನ ಅಷ್ಟೇ ನಾನು ಅನ್ಕೊಳಕತ್ತೀನಿ. ಈ ಬೆಳಗ್ಗೆ ಮುಂಜಾನೆ ಒದರ್ತೈತಲ್ಲ ಇದಾನ ಏನ ನಮ್ಮ ಮನೆ ಕಡೆ ಕೇಳ್ತಿರ್ತೈತಲ್ಲ ಇದು ಇಲ್ಲಿ ಕುತ್ಕೊಂಡು ಒದ್ರಿದ್ರೆ ಅಲ್ಲಿ ಕೇಳ್ತೈತೆ ಸಾನಿಯಾ. ಅಯ್ಯ ಹೆಸರು ನಮ್ಮ ಪ್ಲಾನ್ ಎಲ್ಲ ಟೋಪ್ ಆತ್ರಿ. ಅಂಗಡಿ ಬಂದೈತಿ. ನಾ ಅದಕ್ಕೆ ಹೇಳಕತ್ತೀನಿ ಲಗು ಲಗು ರೆಡಿ ಬರ್ರಿವಾ ಅಂಗಡಿ ಬಂದಾಕತ್ತ ಅಂತ ಹೇಳಿ. ಪ್ಲಾನ್ ನಮ್ದಲ್ಲ, ಸಾನಂದ ತಮ್ಮನಂದ. ಅದ ಅವ್ರು ಮಾಡುವಂಥ ಪ್ಲಾನ್ ಪ್ರತಿಯೊಂದು ಫ್ಲಾಪ್ ಹಾಕಾವ ನೋಡ್ರಿ. ಅಲ್ಲೊಂದು ಅಂಗಡಿ ಐತಿ ನೋಡೋಣ, ಅಲ್ಲೇನಾರ ಐತಂದ್ರ ತಗೊಂಡ್ ಹೋಗೋಣ ಅಂತ. ಇಲ್ಲ ತಂದ್ರೆ ನಾಳೆ ಬರೋಣ ಅಂತ. ಮಾಡಿದ್ರೆ ಸಿಟ್ಟು ಬರ್ತೈತೆ. ಹೆಂಗ್ ಮಾಡಿ ನಾ ಹಿಂಗೆ ಮಾಡ್ತಿದ್ರ ನನಗೆ ಹೇಳೋದಿಲ್ಲ, ಅದ್ ಬಂದು ನಿನ್ ಮುಂದೆ ಇರ್ತಾರೆ. ಇವ್ರ ಮಕ್ಕ ಹಂಗೆ ಮಾಡ್ಕೊಂಡು ನಿಂತು ಬಿಡ್ತಾರೆ. ಅದಕ್ಕೆ ನಾ ಇವ್ರಿಗೆ ಏನು ಹೇಳೋದಿಲ್ಲ. ಯಾಕಂದ್ರೆ ಡೈರೆಕ್ಟ್ ಭಯಕ್ಕೆ ಬರಂಗಿಲ್ಲ ನನಗೆ, ಭಯಕ್ಕೆ ಮನ್ಸಂಗಿಲ್ಲ ನನಗೆ. ನಿಮ್ಮ ಪಪ್ಪ ನನಗೆ ಬಯೋದಿಲ್ಲ, ಬರ್ತಾರೆ ನಿನ್ ಮುಂದೆ ಅವ್ರ ಮಕ್ಕ ಹಂಗೆ ಮಾಡ್ಕೊಂಡು ನಿಂತು ಬಿಡ್ತಾರೆ, ನಿಂತೇ ಬಿಡ್ತಾರೆ. ಇಲ್ಲ ಅವ್ರು ಬಯೋದಿಲ್ಲ, ನಿಮಗೆ ಬಯೋದಿಲ್ಲ. ಅದಕ್ಕೆ ಬಂದು ನನ್ನಿದ್ರಿಗೆ ಹೇಳ್ತಾರೆ. ನನಗೇನಾರು ಭಯಂಗ ಆತಂದ್ರೆ ಹೋಗಿ ಅಲ್ಲಿ ಗಾಡಿಗೆ ಬೈತಾರೆ ಅವರು. ಡೈರೆಕ್ಟ್ ಭಯಂಗಿಲ್ಲ. ನನಗಂದ್ರೆ ಬಿಂದಾಸ್ ಬೈತೀನಿ ನಾನು. ಅಲ್ಲಿ ಮತ್ತೆ ಹೋಗೋದಾಗ ಅಲ್ಲೊಂದು ಐತಲ್ಲ ಅಂಗಡಿ ಎಲ್ಲೈತಿ ಇಲ್ಲಿ. ಒಟ್ಟು ಅಂಗಡಿ ಎಲ್ಲ ಗುಡ್ಕೊಂಡ್ಬಿಟ್ರಿ ನೀವೀಗ. ಇಲ್ಲೂ ಇಲ್ಲ ಅಂದ್ರೆ ಅದ್ರಲ್ಲಿ ಮತ್ತೆ ಬಂದು ಮುಂದೆ ಐತಿ. ಅಲ್ಲಿ ಫಸ್ಟ್ ಫಾರಮ್ ಸಿಗೋಬ್ರ ನೋಡ್ರಿ. ಗುಳಿಗೆ ತೊಗೊಂಬರೋಣ. ಬಂದು ನೋಡ್ರಿ ಐಸ್ ಕ್ರೀಮ್ ಇಲ್ಲಿ ಸಿಕ್ಕು ಅಂತ ಇಂತ. ಇಲ್ಲಿ ಯಾವ ಥರ ಅದ ನೋಡಿ ಐಸ್ ಕ್ರೀಮ್ ಭಾಳ ಅದ ನೋಡಿ. ಇವು ಕಪ್ಪೈಸ್, ಆಮೇಲೆ ಇವು ಅಂತಾರ ಇವರು ದೊಡ್ಡ ಕೋನ್ ಐಸ್ ತೊಗೊಂಡು ನಿಂತಿರಲ್ಲ ಸಾನಿಯಾ. ಹೆಂಗೊಂದಂತವು ನಿಮ್ಗೆ ಅನ್ಬಾರ್ಣೇನ. ಇವ್ರು ತ್ರಿಬಲ್ ಬಾರ್ ಅನ್ರಿ ಏನ ಯಾವ ಫೋಟೋ ಗಿಟ ಏನು ಬರ್ತಾಂಬಿಲ್ಲ. ನಾ ತಿಂದು ಕಾಲ್ ಮಾಡ್ತೀನಿ. ಎಲ್ಲೈತೆ ಈ ಕುಹಳಿದ್ರೆ ಇಟ್ಟತಾನಿಕ್ಕಿ ಎಲ್ಲ ಶನಿ ನೋಡ್ರಿ ಆ ಕಲರ್ ತೋರಿಸಿ ಮತ್ತೆ. ನಮ್ಮ ಕಡೆ ನೋಡ್ರಿ ಹೆಣ್ಣು ಪಾಪ ಆತ ಅಂತಂದು ಹೇಳಿದ್ರೆ ಈ ಥರ ಎಲ್ಲ ಡೆಕೋರೇಟ್ ಮಾಡಿರ್ತಾರೆ ಒಂದು ಬಾಕ್ಸ್ ಒಳಗೆ. ಇದು ಬಡೆ ಸೊಪ್ಪಿಂದು, ಆಮೇಲೆ ಒಂದ್ರಾಗ ಜಿಲೇಬಿ, ಅಡಿಕೆ, ಆಮೇಲೆ ಇದು ಕಲ್ಸಕ್ರಿ, ಇವು ಎಲೆ ಈ ಥರ ಎಲ್ಲ ಪ್ಯಾಕ್ ಮಾಡಿ ಮನೆಗೆ ಹಂಚ್ತಾರೆ ಇಲ್ಲಿ ಓಣ್ಯಾಗೆಲ್ಲ ರೀ. ಇವು ಅಲ್ಲಿ ತೊಳಗೆ ಯಾರ ಕೊಟ್ಟು ಹೋಗಿದ್ರಂತ್ರಿಪ್ಪ, ಅವ್ರಿಗೊಂದು ಕೊಡ್ರಿ ಅಂತಂದೇಳಿ ಚಾಚಿ ಕರೆದು ತಮ್ಮನ ಕೈ ಕೊಟ್ಟು ಕಳಿಸಿದ್ದಾರೆ. ಯಾರು ಕೊಟ್ಟಾರ ಗೊತ್ತಿಲ್ಲ ರೀ ಇನ್ನು. ಮತ್ತು ಗಂಡು ಪಾಪ ಆದ್ರೂ ಜಿಲೇಬಿ ಬದಲು ಪೇಡೆ ಇಡ್ತಾರೆ ರೀ. ಪೇಡೆ ಇಟ್ಟು ಈ ಥರನ ಎಲ್ಲ ಸೇಮ್ ಇಟ್ಟು ಹಿಂಗೆ ಡೆಕೋರೇಟ್ ಮಾಡಿ ಕೊಡ್ತಾರೆ. ಈಗ ಹಿಂಗೆ ಕೊಡತ್ತಾರೆ ರೀ. ಅವಾಗ ಅಡಿಕೆ ಎಲೆಯಾಗ ಪೇಡೆ ಜಿಲೇಬಿ ಇಟ್ಟು ಕೊಡ್ತಿದ್ದೆ ರೀ. ಈಗ ಏನು ಮಾಡತ್ತಾರೆ, ಹಿಂಗೆ ಡೆಕೋರೇಟ್ ಮಾಡಿ ಕೊಡ್ತಾರೆ ಎಲ್ಲ ಒಂದ ಬಾಕ್ಸ್ ಒಳಗೆ ಹಾಕಿ. ಪಾಕಿಟ್ ಮತ್ತು ಇದಕ್ಕೆ ಪಾಕಿಟ್ ಎರಡದ್ದು ಒಂದು ಜಿಲೇಬಿ. ಎರಡು ಅದಾವ. ಹಿಂಗೆ ಪಾಕಿಟ್ನಾಗ ಜಿಲೇಬಿ ಹಾಕಬಾರ್ದು. ಜಿಲೇಬಿಗೆ ಯಾವಾಗಲೂ ಗಾಳಿ ಬಡಿತಿರ್ಬೇಕು. ಗಾಳಿ ಬಡದ್ಮ್ಯಾಗ ಆಯ್ತಲ್ಲ ಅದನ್ನ ಸುಮ್ಮನೆ ನೋಡ್ಕೊಂತ ಗಾಳಿ ಬಿಡಾಕ ಗಾಳಿ ಬಡ್ಯಾಕ ಬಿಡ್ರಿ ಪಪ್ಪ ಬಿಡ್ತೀವಿ. ಗಾಳಿ ಬಡದ್ರೆ ಮತ್ತೆ ಅವು ಇದು ಹಾಕವು. ಇವಾಗ ಮತ್ತವು ಮೆತ್ತಗಾಕವು. ಇದು ಆದ್ರೆ ಅದು ಹಾಕವು. ಅದು ಆದ್ಮ್ಯಾಗ ಇದು ಹಾಕಕ್ಕೆ ಏನು ಲೇಟ ಆಗಂಗಿಲ್ಲ.
ಆತು ತಿನ್ರಿ ನೀವು. ಲೇಟ್ ಆಗಾಕ ನಾವು ಬೇಡ್ದೆ ತಬಡಿ ಸೊಪ್ಪು ಅದ ನೋಡ್ರಿ. ಹಾಂ ಅಡಿಕೆ ಹಾಕಂತೀನಿ. ಅಡಿಕೆ ಮತ್ತೆ ಕುಂತಿ ಎಲ್ಲಿ ಬಂದಾವಲ್ಲ. ಈಗ ಏನ್ರ ಆಪರ್ನ್ಯಾಗ ಬಂದ್ರೆ ಅಷ್ಟು ಹಾಕೋಬೇಕು ನೀನು. ಅದಕ್ಕೆ ನಾನು ದಿನ ರೊಕ್ಕ ಕಟ್ಟು ಹಾಕೋಬೇಡ್ದು. ರೊಕ್ಕನ ಕಟ್ಟಿ ಸುಮ್ಕೆ ಹಲ್ಲು ಕೆಂಪು ಹಾಕೋಣ. ಈಗ ಅದಕ್ಕೆ ನಾನು ಬಿಟ್ಟೇನ್ರಿಪ್ಪ. ಎಲ್ಲಿ ನಾ ತಗೊಂಬಂದ ಇಲ್ಲಲ್ಲ. ಪಪ್ಪ ನಿನ್ ಮೂಗಿ ದೊಡ್ಡ ಬಂದಿತ್ತು ಅಂತ ಬಂದಾಳ ಮಮ್ಮಿ. ಹೌದೇ? ಇಲ್ಲ ನೋಡಿದ್ಯಾ? ನನ್ನ ಮೂಗಿನ ವರ್ಣನ ಯಾರಿಗೆ ಮಾಡಕ್ ಆಗಂಗಿಲ್ಲ. ಪರಂಪರೆ ಅದ, ಪರಂಪರೆ ಮೂಗಿದೆ. ಇದನ್ನು ಸೀದಾ ಮಾಡುವಂತ ದುಸ್ಸಾಹಸಕ್ಕೆ ಸಾನಕ್ಕೆ ಹಾಕಿದ್ದೆ. ಎಲ್ಲಾರ್ದು ಹಂಗಸ್ತಾಳ ತಂದ. ಇಲ್ಲ ಹೈಟ್ ಕಮ್ಮಿ ಅವ್ರಿಗೆ ಕಮ್ಮಿ ಮಾತಾಡ್ಬೇಕು. ಸುಮ್ ಕುಂದ್ರೆ ಏನೇನು ಹಾಕಿಲ್ಲ ಅಲ್ಲ ನೋಡ ನಮ್ಮ ತಮ್ಮನ್ನ. ತಮ್ಮನ ಹೋಗ್ಲಿ ಬಿಡ. ಈಗ ನೀನ್ ನನ್ ಬರಾಕ ಹೋಗ್ಬಿಡಪ್ಪ. ಅದೇ ಅಲ್ವಿ ಹಾಕ್ತಾರ ಕೆಂಪ ಅದನ್ನ ಹಾಕೊಂಡ್ಲೆ. ಈಗ ಬಡೆ ಮೇಲೆ ಕಳಿಸ್ಯಾರ ನೋಡ. ಅದೇನ ಬೆಳಗ್ಗೆ ಎದ್ದ ಹಾಳಸ್ಕೆ ಕುತ್ಕೊಂಡು ಹಿಂಗೆ ಮಾಡ್ಕೋಬೇಕಂತ ನೋಡಿ ದಿನಾನು ಚುಪ್ಪಕತ್ತಂತ. ಹಂಗಾರ ಮಾಡ್ಕೊಂಡ್ ನೋಡ. ಅದು ಅವಾಗ ಆಗಿಲ್ಲ, ಈಗ ಏನಕ್ಕೈತಿ. ಹೆಂಗ್ ಅದೇನಿ ಹಂಗ ಪರ್ಫೆಕ್ಟ್ಲಿ ಫೈನ್ ಅದೇನಿ. ಸಾನೆ ಹುಟ್ಟಿದ್ದಲ್ಲ, ಸಾನೆ ಹುಟ್ಟಿದ ಬಿಡ್ದಾಗ ಏನಾಗಿತ್ತು ಹೇಳ. ಇರ್ಬಿಟ್ಬಿಡ್ದಾಗ ನೋಡಿದ್ದೇನೆ ಬರೀ ಹಿಂಗ ಮಾಡ್ತಾರೆ. ಇದು ಹೇಳಕತ್ತಾರ ಬಿಡು. ಇರಿವೆಲ್ಲ ಹತ್ತಿ ಬಿಟ್ಟದ್ದು ಅಂತ. ಅಂದ್ರೆ ಇರಿವಿ ನಿನ್ ಮೇಲೆ ಅಷ್ಟು ಜೀವ ಇದ್ವು ಅಂತ. ಜಸ್ಟ್ ಹಿಂಗ ಡಿಲಿವರಿ ಆಗೈತಿ. ನೀವಿದ್ರೇನ ಅಲ್ಲೇ ಅಲ್ಲಿದ್ದಿಲ್ಲ ನೋಡಿದ್ರ ನೀವು? ಡೆಲಿವರಿ ಆಗೈತಿ. ನಾನು ಇದಕ್ಕೆ ಹೋಗಿದ್ದೆ ಔಷಧ ತರಕ. ಹಿಂಗೆ ಹೋಗಿ ಬರದೊಳಗೆ ಸಣ್ಣಾಗಿ ಇರ್ಬೇಕಿದ್ದು. ಇಲ್ಲಿ ಬರ್ತೀವಿ, ನಿನ್ನ ಕಡೆ ನೋಡ್ತೇವಿ. ನೀವು ನೋಡಿದ್ರಾಗ ನಮಗೆ ಅದೇ ಬದಲ್ ಅಂದ್ ಐತಲ್ಲ, ನಾವೆಲ್ಲಿ ವಿಚಾರ ಮಾಡಕ್ ಹೋಗಿಲ್ಲ. ಸಾನ್ಯಾಗ ಮತ್ತೆ ನೋಡ್ಲಿಲ್ಲ ನಾವು. ಯಾಕಂದ್ರೆ ಪೋಷನ್ ಆಗ್ಬಿಟ್ಟು ಅವತ್ತಲ್ಲಿ ಏನ್ ಮಾಡ್ತೀವಿ. ಆಮೇಲೆ ಯಾರು ನೋಡಿ ಸಾನ್ಯಾಗ ನಮ್ಮ ನಾನಿ ನೋಡಿ ತಗೊಂಬಂದ್ರ. ನಮ್ಮ ನಾನಿ ಅಲ್ಲೇ ಬಿಟ್ಟು ಬರ್ಬಿಟ್ಟಿಲ್ಲ. ತಮ್ಮನಾಗ ಡಬ್ಬಿ ರೆಡಿ ಮಾಡಿದೆ. ಪುಳಿಯೋಗರೆ ಮಾಡಿದೆ. ಆಕೆಗೆ ಪುಳಿಯೋಗರೆ ಕಟ್ಟೀನಿ. ಆಮೇಲೆ ಲೇಟ್ ಆಗ್ಬಿಟ್ಟೈತಿ ಇವತ್ತು ಸ್ವಲ್ಪ. ಹಾಗಾಗಿ ತಮ್ಮನ ಸ್ವಲ್ಪ ಜಲ್ದಿ ರೆಡಿ ಆಗ್ಬೇಕು ನೀನು. ಲೇಟ್ ಆಗ್ಬಿಡತ್ತೆ. ನಾನು ಅಲಾರಾಮ್ ಇಟ್ಕೊಂಡೀನಿ, ಅದು ಅಲಾರಾಮ್ ಆಗೇ ಇಲ್ಲ. ರೋಜಾ ಇದ್ಮೇಲೆ ಹಂಗಾಗಿ ಸ್ವಲ್ಪ ಲೇಟ್ ಐತಿ. ಮತ್ತು ರೋಜಾ ಇರಕ ದೀದಿ ನಾನು ಕುಡಿಯೋದೀವಿ. ಅದಕ್ಕೆ ಸ್ವಲ್ಪ ಮುಖಮುಟ್ಟಿನೇ ನಿದ್ದೆ ಹತ್ಬಿಡತ್ತಿ. ಇದು ಮತ್ತು ನಾ ಅಲಾರಾಮ್ ಇಟ್ಕೊಂಡಿದ್ದೆ ಕರೆಕ್ಟ್ 8 ಗಂಟೆಗೆ. ಅದು ಆಗೇ ಇಲ್ಲ. ಅದಕ್ಕೆ ಇವತ್ತು ಲೇಟ್ ಆಗೈತಿ. ಸ್ವಲ್ಪ ಲಗು ರೆಡಿಯಾಗ ಇವತ್ತು ಒಂದೇ ಜಡಿ ಬಾಚಿ ಕಳಿಸ್ತೇನೆ. ಟೀಚರ್ಗೆ ಹೇಳುವಂತೆ ನಾಳೆ 2 ಜಡಿ ಹಾಕ್ತೇನಂತ. ನಾವು ಒಂದೀಗ ಡಿಸಿಷನಿಗೆ ಬಂದ್ವಿ. ಈಗ ಅವರಂತೂ 8-9 ತಿಂಗಳ ಮಟ್ಟ ಮನೆ ಕಟ್ಟಿಸ್ಕೊಡಂಗಿಲ್ಲಂತೆ. ಹೆಂಗೈತೆ ಅಂತ ಹೇಳಿದ್ರೆ, ಏನರ ಮನ್ಯಾಗ ಕಾರ್ಯ ಕಟ್ನ ಆತ, ಅದ್ರಾಗ ಸ್ಪೆಷಲಿ ಮದುವೆ ಆತಂತ ಹೇಳಿದ್ರೆ ಮನೆಗಿನೇ ಕಟ್ಸಕ್ಕೆ ಬರೋಂಗಿಲ್ಲಂತೆ. ಹೀಗಾಗಿ ಅವ್ರ ಮದುವೆಗಿಂತ ಮುಂಚೆನೇ ರಿಪೇರಿ ಕೆಲಸ ಆಯ್ತಲ್ಲ, ಅದೆಲ್ಲ ಮಾಡಿದ್ರು, ಅವರು ಮುಗಿಸಿದ್ರೆ. ಸೊ ಈಗ ಅಲ್ಲಿ ಮಟ್ಟ ವೇಟ್ ಮಾಡೋಣ. ಹಂಗೆ ಏನಾರ ನಡ್ಕಿನ ಮನೆ ಖಾಲಿ ಆತಂತ ಹೇಳಿದ್ರೆ ಅಲ್ಲಿ ಹೋಗೋಣ ಅಂತ. ನಾವು ಅಲ್ಲಿ ಹೋಗೋದಂದ್ರೇನು ಹೇಳಕ್ಕೆ ಕೇಳಕ್ಕೆ ಈಸಿ ಐತಿ. ಆದ್ರೆ ನಾವು ಈ ಮನೆಗೆ ಬಾಡಿಗೆ ಕೊಡ್ತೀವಿ, ಆ ಮನೆಗೆ ಬಾಡಿಗೆ ಕೊಡ್ತೀವಿ ಅನ್ನೋದು ಭಾಳ ಮ್ಯಾಟ್ರ್ ಮಾಡ್ತೈತಿ. ಇದಕ್ಕೆ ಕಡಿಮೆ ಇತ್ತು, ಅದಕ್ಕೆ ಹೆಚ್ಚಿಗೆ ಆಕೈತಿ ಬಾಡಿಗೆ. ಮತ್ತು ಮನೆ ಹೆಂಗೆ ಇರ್ತೈತಲ್ಲ ಹಂಗೆ ಬಾಡಿಗೆ ಹೆಚ್ಚಿಗೆ ಇರ್ತದೆ. ಮನೆಗೆ ತಕ್ಕ ಬಾಡಿಗೆ ಇರ್ತೈತಿ. ಅದು ನಾವು ಈ ಡಿಸಿಷನ್ ತೊಗೊಂಡಿದ್ದ ನಮ್ಮಮ್ಮ ಹೇಳಿದ್ರ ಅಂತಂದು ಹೇಳಿ. ಮತ್ತು ಅವರು ಮನೆಗೆ ನಾವು ಅಷ್ಟು ನಿರ್ಧಾರ ತೊಗೊಳೋದು ಬೇಡ, ಹಿರಿಯರ್ಗೊಂದು ಮಾತು ಕೇಳೋಣ, ಅವ್ರೇನಂತಾರ ಅಮ್ಮ ಅಂತಂದು ಹೇಳಿ ಹೋಗಿದ್ವಿ ನಾವು. ಇಲ್ಲ, ಇಂಥವು ಏನರ ವಿಷಯ ಆಗಿತ್ತು, ಇಂಥವು ಏನರ ನಿರ್ಧಾರ ತೊಗೋಬೇಕಂತ ಹೇಳಿದ್ರೆ ನಮ್ಮ ಅವ್ವಾರಿಗೆ ಕೇಳ್ತೇವೆ ನಾವು. ನಮ್ಮ ಅಪ್ಪಾರ್ಗಂತೂ ಇಂಥ ಮಾತೆಲ್ಲ ಹೇಳಂಗಿಲ್ಲ, ಅವ್ರಿಗೆಲ್ಲ ಟೆನ್ಷನ್ ಕೊಡಕ್ಕೆ ಹೋಗಂಗಿಲ್ಲ. ನಮ್ಮ ಅವ್ರಿಗೊಂದು ಮಾತು ಕೇಳ್ತೀವಿ. ಅವ್ರು ಏನರ ಹೇಳಿದ ಮ್ಯಾಗ, ಅವ್ರ ಏನರ ಅಭಿಪ್ರಾಯ ತಿಳಿಸಿದ ಮ್ಯಾಗ ಹಿಂಗೆ ಮಾಡ್ರಿ ಅಂತ ಹೇಳಿದ ಮ್ಯಾಗ ಆಯ್ತಲ್ಲ, ಮುಂದಿನ ಹೆಜ್ಜೆ ಇಡ್ತೀವಿ ನಾವು. ಸೊ ಈಗ ನಮ್ಮ ಅವರು ಎಲ್ಲ ಹೇಳ್ಯಾರ. ಮತ್ತು ಇಲ್ಲ ಆದ್ರೆ ಇಲ್ಲರಂತ ಕಟ್ಟಿಸ್ಕೊಡ್ತಾರಂತೆ. ಇಲ್ಲ ಅಂದ್ರೆ ನಡ್ಕಿನ ಮನೆಯವರೇ ಆಗಲಿ ಅಲ್ಲಿ ಹೋಗಂತಾರೆ ಅಂತ ಹೇಳ್ಯಾರ. ಅವ್ರು ನಿರ್ಧಾರ ತೊಗೊಂಡಿವಿ ನಾವು ಇಲ್ಲೇ ಇರ್ಬೇಕಂತೇಳಿ. ಈ ಕಡೆನ ಬಿಡೋಕ್ಕೂ ಮನಸ್ಸಾಗಿಲ್ಲ, ಈ ಕಡೆ ಹೋಗೋಕ್ಕೂ ಮನಸ್ಸಾಗಿಲ್ಲ. ಹಂಗ ಇಕ್ಕಟ್ಟ ಪರಿಸ್ಥಿತಿ ಒಳಗೆ ಸಿಕ್ಕೊಂಬಿಟ್ಟಿವಿ ನಾವು. ಆಮ್ಯಾಗ ಇನ್ನೊಂದು ನಾವು ಡಿಸಿಷನ್ ತೊಗೊಂಡಿದ್ವಿ ಇಲ್ಲಿ. ಏನಂತ ಹೇಳಿದ್ರೆ, ನಿಮ್ಮ ಊರಿಗೆ ಹೋಗೋದೆ. ನಿಮ್ಮ ಊರಿಗೆ ಹೋಗೋ ಡಿಸಿಷನ್ ಯಾಕೆ ತೊಗೊಂಡು ಅಂತ ಹೇಳಿದ್ರೆ, ನಾವು ಅಲ್ಲಿ ಎಲ್ಲರೂ ನಮ್ಮೂರೇ ಅದಾರೆ. ನಾವು ಒಂದು ಇಲ್ಲಿರ್ಬೇಕ ಇಲ್ಲ ಅಲ್ಲಿರ್ಬೇಕು. ನಾವು ಇಲ್ಲಿದ್ರು ಅಷ್ಟೇ, ಅಲ್ಲಿದ್ರು ಅಷ್ಟೇ. ಆಮ್ಯಾಗ ಇಲ್ಲಿ ಹೆಂಗೈತೆ ಅಂತ ಹೇಳಿದ್ರೆ, ಇಲ್ಲಿದ್ರೆ ನಮಗೆ ಭಾಳ ಚಲೋ. ಯಾಕಂದ್ರೆ ಇದ್ದು ಊರ ಬಿಟ್ಟು ಹೋಗಿ ನಮಗೂ ಮನಸ್ಸಾಗಿಲ್ಲ. ಮತ್ತು ಹಂಗೇನ್ರ ಮನೆ ಬಿಡೋ ಅಂತ ಪರಿಸ್ಥಿತಿನ ಬಂತಂತ ಹೇಳಿದ್ರೆ ನಾವು ಅದ ಹೇಳಿವಲ್ರಿ. ಈಗ ಇಲ್ಲೇ ಇದೇ ಏರಿಯಾದಾಗ ಬೇರೆ ಮನೆ ಸಿಕ್ತು, ಚಲೋ ಆಯ್ತು. ಆಮೇಲೆ ಮತ್ತೆ ಈ ಏರಿಯಾ ಬಿಟ್ಟಂತೂ ನಾವು ಮತ್ತೆ ಎಲ್ಲಿ ಹೋಗಂಗಿಲ್ಲ ನಾವು. ಯಾಕಂದ್ರೆ ಈಗ ಏರಿಯಾ ಹೆಂಗಿರ್ತಾವೋ ಹೇಳಕ್ಕೆ ಬರೋಂಗಿಲ್ಲ. ಅದ್ರ ನಮಗೆ ಮನ್ಸೂ ಇಲ್ಲ ಹೋಗಕ್ಕೆ. ಇವ ಎಲ್ಲ ಖಾಲಿ ಆತು ಮನೆ, ಇಲ್ಲೇ ಹೋದ್ವಿ, ಚಲೋ ಆಯ್ತು. ಇದು ಬಿಡ್ತಪ್ಪ ಅಂತಂದು ಹೇಳಿದ್ರೆ ಸೀದಾ ನಾವು ಊರಿಗೆ ಹೋಗ್ತೀವಿ ನಾವು. ಯಾಕಂದ್ರೆ ಈಗ ತಮ್ಮನ್ನಾಗ ವಯಸ್ಸಿಗೆ
ಹೆಂಗೈತೆ ಅಂತ ಹೇಳಿದ್ರೆ ತಮ್ಮನ ವಯಸ್ಸಿನಾರ ಅಂದ್ರೆ ನನಗಿಂತ ಸಣ್ಣವ್ರು ಅವ್ರು, ನಮ್ಮ ದೋಸ್ತರು ಅನ್ನಕ್ಕೆ ಬರೋಂಗಿಲ್ಲ, ನನಗಿಂತ ಸಣ್ಣವ್ರ ವಯಸ್ಸಿನಾಗ. ಈಗ ಅಂಥವ್ರ ಮಕ್ಕಳಿಗೆ ಏನಪ್ಪ ಅಂದ್ರೆ ಮ್ಯಾಚೂರ್ಡ್ ಆಗ್ಯಾರ. ಸೊ ಹಿಂಗಾಗಿ ಅವ್ರದ್ದು ಹೆಂಗಿರತ್ತಪ್ಪ, ಅವ್ರದೆಲ್ಲ ಪರಿಸ್ಥಿತಿ ತಕ್ಕ ಇರ್ತೈತೆ ಮನೆಗಿನಿ ಎಲ್ಲ. ಬಟ್ ನಮ್ದು ಹಂಗಿಲ್ಲ, ಇಲ್ಲಿ ನಮ್ದು ಸಿಂಗಲ್ ರೂಮ್ ಐತಲ್ಲ. ಹಿಂಗಾಗಿ ಆಮ್ಯಾಗ ನೀನು ಸ್ವಲ್ಪ ಮಂದಿ ಕಮೆಂಟ್ ಮಾಡ್ಯಾರ, ತಳಗಿನ ಮನೆಗೇನ ಇದು ಮಾಡ್ಬೇಕಿಲ್ರಿ ಅಂತೇಳಿ. ತಳಗಿನ ಮನೆಗೆ ಹೋದ್ರೆ ಹೆಂಗೈತಿ, ಆ ಮನೆ ಯಾವಾಗ ಬೀಳ್ತೈತೋ ಏನು ಹಾಕೈತೋ ಗೊತ್ತಿಲ್ಲ, ಹಂಗೈತಿ. ನಾವು ಎಲ್ಲಾನು ಪ್ರಯತ್ನ ಪಡಾಕತ್ತೀವಿ. ಇಲ್ಲಿ ಒಬ್ಬನ ಹತ್ರ ಏನಾರ ಹಾಕೈತಿ, ಒಬ್ಬನ ಕಡೆ ಏನಾರ ರೊಕ್ಕ ಅದಾವು ಮನೆ ಕಟ್ಸೋ ಅಷ್ಟು ಅಂತ ಹೇಳಿದ್ರೆ ನಾವು ಯಾವಾಗ ಕಟ್ಟಿಸಿ ಇದು ಮಾಡ್ಬಿಡ್ತಿದ್ವಿ. ಮತ್ತೆ ಇಲ್ಲಿ ಯಾರ ಕಡೆ ರೊಕ್ಕ ಇಲ್ಲ, ರೊಕ್ಕ ಆಗಿದ್ರೆ ಮಾತಾಡೋಕಡ್ಡಿ ಇಲ್ಲ, ರೊಕ್ಕ ಯಾರ ಕಡೆ ಇಲ್ಲ ಇಲ್ಲಿ. ಹೆಂಗೈತೆ ಅಂತ ಹೇಳಿದ್ರೆ ನಾವು ಎಲ್ಲ ಕೇಳಿದ್ವಿ, ಎಲ್ಲರೂ ರೊಕ್ಕ ಹಾಕ್ರಿಪ್ಪ ಮತ್ತು ಕಟ್ಸೋಣ ಅಂತೇಳಿ. ಬಟ್ ನಾ ಮನೆ ಮಾತು ಹೇಳೀನಿ, ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ ಮನೆ ವಿಷಯ ಬಂದಾಗ, ಆಮ್ಯಾಗ 3-4 ಮಂದಿ ಕೂಡಿಸಿ ಕಟ್ಟಿಸ್ಬೇಕನ್ನೋ ವಿಷಯ ಬಂದಾಗ, ಮಾತು ಬಂದಾಗೈತಲ್ಲ, ಎಲ್ಲರೂ ಡಿಸಿಷನ್ ತೊಗೋಬೇಕಾಕೈತಿ, ಅಭಿಪ್ರಾಯ ತಿಳಿಸ್ಬೇಕಾಕೈತಿ. ಇನ್ನು ನಾವು ಹೇಳಿದ್ರಿ ಅವ್ರಿಗೆ, ಎಲ್ಲರೂ ಕೂಡ ಕಟ್ಸೋಣಪ್ಪ ಮನೆ ಚಲೋ ಆಕೈತೆ ಅಂತ ಹೇಳಿದ್ವಿ. ನಾವು ಬಾಡಿಗೆ ಉಳಿತೈತಿ, ನಮ್ದು ಸ್ವಂತ ಮನೆ ಆಕೈತೆ ಅಂತ ಹೇಳಿದ್ವಿ. ಬಟ್ ನಮ್ಮ ವಿಚಾರದಂಗೆ ಎಲ್ಲರದು ಇರೋಂಗಿಲ್ಲ. ಆಮ್ಯಾಗ ವಿಚಾರ ಮಾಡ್ಬೇಕಂದ್ರೂ ರೊಕ್ಕ ಬೇಕು, ರೊಕ್ಕ ಇಲ್ದ ಏನು ಆಗೋದಿಲ್ಲ. ಅದ್ರಾಗ ಈಗಿನ ಕಾಲದ ಮನೆ ಕಟ್ಸೋದು ಅಂತ ಹೇಳಿದ್ರೆ ಸುಲಭ ಮಾತೇನಲ್ಲ. ಅದಕ್ಕೆ ಹಿರಿಯರ ಶಾಸ್ತ್ರ ಮಾಡಿರ್ತಾರೆ, ಮನೆ ಕಟ್ಟಿಸ್ ನೋಡ ಮದುವೆ ಮಾಡೋಣ ಅಂತೇಳಿ. ಹಂಗೆ ಮಾಡಿರಂಗಿಲ್ಲ, ಮನೆ ಕಟ್ಟಿಸ್ಬೇಕಂತೇಳಿ ಕೈ ಹಾಕಿದ್ರೆ ರೊಕ್ಕ ಎಷ್ಟು ಹೊಕ್ಕಾವು ಏನು ಅಂತ ಗೊತ್ತಾಗಂಗಿಲ್ಲ, ಎಷ್ಟು ಬೇಕಾದಂತೂ ಹೇಳಕ್ಕೆ ಬರೋಂಗಿಲ್ಲ. ಆಮ್ಯಾಗ ನಾವು ಹೆಂಗೆ ವಿಚಾರ ಮಾಡ್ತೇವೆ ಬರ್ತಾನೆ, ನಮಗೆ ಹಾಯ್ಪಾಯಿ ಮನೆ ಬೇಕು, ಹಂಗೆ ಬೇಕು ಹಿಂಗೆ ಬೇಕಂತ ಯಾವಾಗಲೂ ವಿಚಾರ ಮಾಡೀವಿ ನಾವು. ನಮಗೇನಪ್ಪ ಅಂತ ಹೇಳಿದ್ರೆ ಇರಾಕೆ ಒಂದು 2 ರೂಮಿಂದ ಮನೆ ಆದ್ರೆ ಸಾಕಂತೇಳಿ ಇಷ್ಟ ಖುಷಿ ಇರ್ತೀವಿ ನಾವು. ಅಷ್ಟರ ಖುಷಿ ಇರ್ತದೆ ನೋಡಿ, ಇಷ್ಟ ಬರೀ ಇನ್ನೊಂದು ರೂಮ್ ತೊಗೊಳಕ್ಕೆ ನಾವು ಎಷ್ಟು ಗುದ್ದಾಡಕತ್ತೀವಿ, ಅದು ನಮ್ಮ ಕಷ್ಟ ನಮಗೆ ಬರುತ್ತೆ. ಯಾಕಂದ್ರೆ ನಾವು ಹೇಳಕ್ಕೆ ಮಂದಿಗೆ ಕೇಳಕ್ಕೆ ಸುಲಭ ಅನಿಸ್ತೈತಿ, ಅದು ಯಾರ ಮ್ಯಾಗ ಪರಿಣಾಮ ಬೀರುತ್ತಲ್ಲ ಅವ್ರಿಗೆ ಇದು ಆಕೈತೆ. ಅದು ನಾವು ಇಷ್ಟೆಲ್ಲ ಮಾತಾಡಿದ್ವಿ, ಎಲ್ಲ ಹೇಳಿದ್ವಿ. ಈಗ ಕಡೆಗೆ ತಳಗಿನ ಮನೆಯರ ಖಾಲಿ ಆತಂತ ಹೇಳಿದ್ರೆ ಅಲ್ಲಿರ ಹೋಗ್ತೀವಿ, ಇಲ್ಲ ಕಟ್ಟಿಸ್ಕೊಟ್ರಂತೂ ಭಾಳ ಅಂದ್ರೆ ಭಾಳ ಚಲೋ ಆಕೈತಿ. ಕಟ್ಟಿಸ್ಕೊಟ್ಟಂತ ತಿಳ್ಕೊವ್ರಿ ಏನ್ರ ಈ ಮನೆ ಬಿಟ್ಟು ಎಲ್ಲರ ಹೋಗ್ಯವಪ್ಪ ಅಂತ ಹೇಳಿದ್ರೆ ನಾವು ನಮ್ಮ ಸ್ವಂತ ಮನೆನ ಆಗ್ಬೇಕು. ನಾವೇ ನಿರ್ಧಾರ ಮಾಡಿಬಿಟ್ಟಿದ್ವಿ, ಮನೆ ಬಗ್ಗೆ ಚಿಂತೆನ ಮಾಡಂಗಿಲ್ಲ ನಾವು. ನಮ್ಮ ಸಾನಿ ಮದುವೆ ಆಗೋಲ್ದಕ್ಕ ಏನ್ ಆಗೋಲ್ದಾಗ ಒಟ್ಟು ಇಲ್ಲೇ ಅದ ಒಟ್ಟು ಅಲ್ಲಿವರೆಗೂ ದೇವ್ರ ಆಶೀರ್ವಾದ್ಲಿಂತ್ರ ನಿಮ್ಮೆಲ್ಲ ಆಶೀರ್ವಾದಲಿಂತ್ರ ನಾವು ಜಗತ್ ತಗೊಂಡ್ ಏನಾರ ಮನೆ ಕಟ್ಟಿಸಿದೀವಿ ಅಂದ್ರೆ ಅದನ್ನು ಚಲೋ ಆಕತಿ. ಇಲ್ಲ ಅಂತಂದು ಹೇಳಿದ್ನಂದ್ರೆ ನಾವು ಇಲ್ಲೇ ಇದೆ 2 ರೂಮ್ನಾಗ ಮಾಡ್ಕೊಂಡು ಹೋಗೋದ್ರಿ ಅಷ್ಟ, ಮತ್ತೇನು ಹೇಳೋಕ್ಕಲ್ಲ. ಅದಕ್ಕೆ ಅಮ್ಮಗೆ ಒಂದು ಮಾತು ಕೇಳೋಣ ಅಂತಂದು ಹೋಗಿ ಕೇಳಿ ಬಂದ್ವಿ. ಅಮ್ಮನ ಅಭಿಪ್ರಾಯನೂ ಕೇಳಿದ್ರಿ ನಿನ್ನೆ, ನಮಗೂ ಮತ್ತು ಸರಿ ಅನ್ನಿಸ್ತೆ, ದೊಡ್ಡವ್ರ ಮಾತು ತೆಗೆದು ಹಾಕ್ಬಾರ್ದು, ಮತ್ತು ಅವ್ರು ಹೇಳ್ದಂಗೆ ಕಾದು ನೋಡೋಣ. ಇಷ್ಟ ಈಗ 2 ವರ್ಷನ ಕಾದೀವಂತ, ಇನ್ನೊಂದು 10 ತಿಂಗಳಿಗೆಲ್ಲ ಏನು ಅಂತಂದು ಹೇಳಿ ನಾವು ರಾತ್ರಿ ಮಾತಾಡ್ಕೊಂಡಿರು, ನಾನು ನಮ್ಮ ಮನೆಯವರು. ಮತ್ತು ಅದನ್ನು ಆಗಲಿಲ್ಲಪ್ಪ ಅಂತಂದು ಹೇಳಿದ್ರೆ ಮತ್ತೆ ಬೇರೆ ನೀರ್ವೇ ಇಲ್ರಿ, ಸುಮ್ಮನೆ ನಮ್ಮೂರ ಕಡೆ ಹೋಗೋಣ, ಅಲ್ಲಿ ಬಾಡಿಗೆನೂ ಸಸ್ತಾ ಇರ್ತಾವು. ಹೆಂಗೈತಿ ಕಾಯೋದೊಂದು ಬಿಡ, ಕಾಯ್ಬೋದು. ಮಕ್ಕಳ್ದ ಹೇಳಕ್ ಬರಂಗಿಲ್ಲ, ಗಂಡು ಮಕ್ಳಿದ್ರ ಮಾತು ಬೇರೆ. ಎಲ್ಲರೂ ಹೊರಗೆ ಉಣ್ತಾರ, ಹೊರಗೆ ಮಕ್ಕೊಂತಾರ, ಎಲ್ಲ ಇದನ್ನ ಮಾಡ್ತಾರೆ. ಈಗ ಹೆಣ್ಮಕ್ಳಿಗೆ ಹಂಗೆ ಇದನ್ನ ಮಾಡ್ತಾರ್ರಿ. ಅದ್ರ ಸಂಬಂಧ ಹಿಂಗೆ ಇದನ್ನ ಮಾಡಿದ್ವಿ ನಾವು. ಇರಲಿ, ನಾವಂತ್ರ ಈಗ ಲಾಸ್ಟ್ ಡಿಸಿಷನ್ ತೊಗೊಂಡ್ವಿ, ನಾನು ನಮ್ಮ ಮನೆಯವರು. ನೋಡೋಣ, ಇನ್ನೊಂದು 10 ತಿಂಗಳ ಕಾದ ಅವರಾಗಿ ಕಟ್ಟಿಸ್ಕೊಟ್ರೆ ಚಲೋ ಆತು. ಇಲ್ಲತ್ತಂದ್ರೆ ಅಲ್ಲಿವರೆಗೂ ಆ ತಳಗಿನ ಮನೆ ಖಾಲಿ ಆತಂದ್ರೆ ಅಲ್ಲೇ ಹೋಗೋಣಂತ. ಮತ್ತು ಅವು 2 ಆಗ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಊರ ಕಡೆ ಹೋಗೋಣಂತ. ಅಲ್ಲಂತ್ರ ಮನೆ ಬಾಡಿಗೆ ಸಸ್ತಾನೇ ಇರ್ತಾವೆ, ಸ್ವಲ್ಪ ಏನೋ ರೊಕ್ಕ ಜಮಾ ಆದ್ರೆ ಅಲ್ಲಿ ಜಾಗನೂ ಸಸ್ತಾ ಸಿಗ್ತಾವೆ. ಅಕಸ್ಮಾತ್ ಅಲ್ಲೇ ಜಾಗ ತಗೊಳ್ಳೋಣ ಅಂತಂದು ಹೇಳಿದ್ರೆ ನೋಡೋಣ್ರಿ ಏನಾಗ್ತತ್ತ ಅಂಥೇಳಿ. ಯಾಕಂದ್ರೆ ನಾವು ಈಗ ಸದ್ಯದ್ರ ಮುಂದಿನ ವಾರದಾಗ ಅದು ಈಗ ಹುಳಿ ಹುಣಿಯೋಗಿ ಐತಿನಕ್ಕೆ ಉರ್ಸೈತಿ, ಉರ್ಸಿಗೆ ಹೋಗ್ಬೇಕನ್ನ. ಯಾಕಂದ್ರೆ ದಿನಮಸ್ಕಾರ ಹಾಕ್ಬೇಕಲ್ಲ ಅಲ್ಲಿ ಹೋದಾಗ ಸ್ವಲ್ಪ ನಾವು ನಮ್ಮ ಅಮ್ಮವ್ರ ಜೋಡಿ ನಮ್ಮ ಚಾಚಾ ಜೋಡಿ ಮಾತಾಡ್ಕೊಂಡು ಬರ್ತೀವಿ. ನೋಡೋಣ ಏನು ಅಲ್ಲಿದ್ದು ಬಾಡಿಗೆ ಕೇಳ್ಕೊಂಡು ಆಮೇಲೆ ಮನೆ ನೋಡ್ಕೊಂಡು, ಅಲ್ಲೆಲ್ಲ ಮನೆಗೆ ಬಾಡಿಗೆ ಕಡಿಮೆ ಅದಾವ, ಕಡಿಮೆ ಅದಾವ. ಅದಕ್ಕೆ ಅಲ್ಲೆಲ್ಲ ಕೇಳ್ಕೊಂಡು ಸ್ವಲ್ಪ ವಿಚಾರ ಮಾಡ್ಕೊಂಡು ಅಲ್ಲಿಗೆ ಬರ್ತೀವಿ. ನೋಡೋಣ ಯಾವ್ದು ಆಗ್ತತೆ ಆಗೋಲ್ದಾಗ ದೇವ್ರು ಯಾವ ಕಡೆ ನಮ್ಮ ದಾರಿ ತೋರಿಸ್ತಾನ ಸುಮ್ಮನೆ ಆ ಕಡೆ ಹೋಗೋದು. ನಮ್ಮ ಕೈಗಂತ್ರ ಏನಿಲ್ಲ, ನಾವು ಮಾತಾಡ್ತೀವಿ ಅನ್ನೋದು ಒಂದ. ಅದ್ರ ಮೇಲೆ ನಿರ್ಧಾರ ಮಾಡೋರು ಅಲ್ಲಿ ಅದಾರ, ಅವ್ರೇನು ನಿರ್ಧಾರ ಮಾಡ್ತಾರೆ ಅದ ಫೈನಲ್. ನಾವಂತೂ ಏನು ಬೇಕಾದ್ರೆ ವಿಚಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಏನೇನು ಮಾಡ್ಬೇಕು ಏನು ಬರ್ಬೇಕು ಎಲ್ಲ ಹೇಳ್ತೀವಿ. ಮನುಷ್ಯಂತೆಲ್ಲ ಏನೈತಲ್ಲ ಹಲವಾರು ವಿಚಾರ ಬರ್ತಾವ, ಲಕ್ಷ ಗಂಟ್ಲೆ ಇದು ಬರ್ತೈತಿ, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತಂದೇಳಿ. ಆದ್ರೆ ಅದು ನಾವು ವಿಚಾರ ಮಾಡ್ದಂಗೆ ಏನೂ ಆಗೋದಿಲ್ಲ. ದೇವ್ರು ಯಾವ ರಸ್ತೆ ಕೊಡ್ತಾನ, ಅವ್ರು ಯಾವ ಇದಕ್ಕೆ ಕುಂದಿರ್ತಾರೆ ತೊಗೊಂಬಂದು ಹಂತಕ್ಕೆ ಆ ಹಂತಕ್ಕೆ ಕುಂದಿರ್ಬೇಕಾಗ್ತೈತಿ. ಅವ್ರು ಯಾವ ರಸ್ತೆಗೆ ತೋರಿಸ್ತಾರೆ ಆ ರಸ್ತೆಗೆ ನಾವು ಹೋಗ್ಬೇಕಾಕತಿ. ನಾವಂತರೂ ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನೆ ಇಷ್ಟ ಕುತ್ಕೊಂಡಿವಿ. ನೋಡೋಣ್ರಿ ಆ ದೇವರು ಯಾವ ದಾರಿ ತೋರಿಸ್ತಾನೋ ತೋರಿಸ್ಲಿ.